ಮಾನ್ಯ ಡಿ ಕೆ ಶಿವಕುಮಾರ್ ಅಲ್ಲಿ ಮತ್ತೊಂದು ಪ್ರಶ್ನೆ ಮಾಡಲಿಕ್ಕೆ ನಾನು ಬಯಸ್ತೇನೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, 2006ರಲ್ಲಿ ಒಂದು ಪ್ರೊಸೀಡಿಂಗ್ಸ್ ಆಗತ್ತೆ. ಆ ಪ್ರೊಸೀಡಿಂಗ್ಸ್ ಅಲ್ಲಿ 9,000 ಚಿಲ್ಲರೆ ಎಕರೆ ಬಿಡದಿ ಏರಿಯಾದಲ್ಲಿ ಇದೆ ಅಕ್ವೈರ್ ಮಾಡಲಿಕ್ಕೆ. ಸರ್ಕಾರಿ ಜಮೀನು 2,725 ಎಕರೆ ಅಂತೇಳಿ ಆ ಪ್ರೊಸೀಡಿಂಗ್ ಅಲ್ಲೇ ಇದೆ. ಈಗ ನೀವೇನು ಅಕ್ವಿಜೇಷನ್ ಆಗ್ತಿದ್ದೀರಲ್ಲ, ಬರೀ 700 ಎಕರೆ ಮಾತ್ರ ಸರ್ಕಾರಿ ಜಮೀನು ಇದೆ ಅಂತ ಬಂದಿದೆ. 2,000 ಎಕರೆ ಎಲ್ಲೋಯ್ತು? ಇದು ಸರ್ಕಾರಿ ಜಾಗ. 2,000 ಎಕರೆಯನ್ನ ಕಾಂಗ್ರೆಸ್ನ ನಾಯಕರು, ಸ್ಥಳೀಯವಾಗಿ ಯಾರ್ಯಾರಿದ್ದಾರೆ, ನಿಮ್ಮ ಹಿಂಬಾಲಕರು ಸೇರಿದಂತೆ ಎಲ್ಲರ ಹೆಸರುಗಳಿಗೆ ಅದು ಈಗ ದಾಖಲಾತಿಗಳನ್ನು ತಿದ್ದಲಾಗಿದೆ. ಈ ಕಾರಣದಿಂದ ಈಗ ನೀವು 4 ಕೋಟಿ ರೂಪಾಯಿ 1 ಎಕರೆಗೆ ತೀರ್ಮಾನ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗಿದೆ. 4 8,000 ಎಕರೆ, 8,000 ಕೋಟಿ ರೂಪಾಯಿ ಯಾರಿಗೆ ಬರುತ್ತೆ? ನಿಮ್ಮ ಹಿಂಬಾಲಕರಿಗೆ ಬರುತ್ತೆ. ಇದು ನಿಮ್ಮ ಚಿತಾವಣೆನಾ? ಇದು ಪ್ರಶ್ನೆಗೆ ನೀವು ಉತ್ತರ ಕೊಡಬಲ್ರ? ಈಗಾಗಲೇ ಪ್ರೊಸೀಡಿಂಗ್ಸ್ ಅಲ್ಲಿ ಇದ್ದ 2,725 ಎಕರೆ ಒಂದು ಸಮಯ ಈ ನೋಟಿಫಿಕೇಶನ್ ಜಾರಿಯಲ್ಲಿ ಇತ್ತು ಅಂತಾದ್ರೆ ಇದಕ್ಕೆ ದಾಖಲಾತಿಗಳು ಕೊಟ್ಟವರು ಯಾರು? ಈಗ ಅವರ ಮೇಲೆ ನಿಮ್ಮ ಕ್ರಮ ಏನು? ಇದು ಜನರಿಗೆ ತಿಳಿಸಿ. ಮೊದಲು ಯಾವುದೇ ಕಾರಣಕ್ಕೆ ಬಿಡದಿಯಲ್ಲಿ ಟೌನ್ಶಿಪ್ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಅನೇಕ ಟೌನ್ಶಿಪ್ಗಳು ಬಂದಿದೆ. ಅಕ್ಕ ಶೋಭಾ ಕರಂದ್ಲಾಜೆ ಅವರು ಅದೆಲ್ಲ ಹೆಸರುಗಳನ್ನು ಹೇಳಿದ್ದಾರೆ, ನಾನು ಮತ್ತೆ ಪ್ರಸ್ತಾಪ ಮಾಡೋದಿಲ್ಲ. ಈಗ ಅವುಗಳನ್ನೇ ಸರಿಯಾಗಿ ಕೊಟ್ಟಿಲ್ಲ. ಇಷ್ಟು ಮಾತ್ರ ಅಲ್ಲ, ಬೆಂಗಳೂರು ಸುತ್ತಲೂ ಕೂಡ 60,000 ಎಕರೆ ಭೂಮಿಯನ್ನ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಗುಳುಂ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡು ಕುಳಿತಿದ್ದಾರೆ. ಅದೇ ಮಾರ್ಗವಾಗಿ ಈಗಾಗಲೇ ಸೂರ್ಯ ಸಿಟಿ ಹೆಸರಿನಲ್ಲಿ ಆನೇಕಲ್ನಲ್ಲಿ ಸುಮಾರು 10,000 ಎಕರೆ ಅಲ್ಲಿಯೂ ಕೂಡ ನೋಟಿಫಿಕೇಶನ್ ಆಗಿದೆ. ಹೌಸಿಂಗ್ ಬೋರ್ಡ್ ಇರೋದು ಏನಕ್ಕೆ ಅಂತಂದ್ರೆ ಬಡವರಿಗೆ ಮನೆ ಕಟ್ಟಿಕೊಡ್ಲಿಕ್ಕೆ, ನಿವೇಶನ ಕೊಡ್ಲಿಕ್ಕೆ ಇದ್ರೆ ಇವರು ರೈತರ ಜಮೀನುಗಳನ್ನು ತಗೊಂಡು ಕ್ರಿಕೆಟ್ ಆಟಗಾರರಿಗೆ ಅಲ್ಲಿ ಸ್ಟೇಡಿಯಂ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನೀವು ಹೇಳ್ರಿ, ಇವತ್ತು ಸ್ಟೇಡಿಯಂ ಮಾಡಿದ್ರಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನೀವು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೋಗಿ RCBದು 11 ಜನ ಅಮಾಯಕರು ತೀರ್ಕೊಂಡು ಹೋದ್ರು. ಯಾಕೆ? ಇಲ್ಲಿ ಜನಸಂದಣಿ ಹೆಚ್ಚು ಅಂತ ಹೇಳಿ. ಅದೇ ಬೆಂಗಳೂರಿಗೆ ನೀವು ಇಂದಷ್ಟು ಜನರನ್ನ ಆಕರ್ಷಣೆ ಮಾಡತಕ್ಕಂತ ಕೆಲಸವನ್ನ ಯಾಕೆ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ? ಅದರ ಬದಲಾಗಿ ತುಮಕೂರು ಕಡೆ ಮಾಡಿ, ಚಿಕ್ಕಬಳ್ಳಾಪುರ ಕಡೆ ಮಾಡಿ, ಮಂಡ್ಯ ಕಡೆ ಮಾಡಿ. ಇದರಿಂದಾಗಿ ಜನರು ಆ ಕಡೆ ಹೋಗ್ತಾರೆ. ಅದರಿಂದಾಗಿ ಇಲ್ಲಿ ಜನಸಂದಣಿ ಕಡಿಮೆ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬರ್ತೇನೆ. ನನಗೆ ವಿಪರ್ಯಾಸದ ಒಂದು ಪ್ರಶ್ನೆ. ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡುವಾಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಪದೇ ಪದೇ ಹೇಳಿದ್ದಾರೆ. ಅದೇನು ಗೊತ್ತಾ? ಎಲ್ಲರೂ ಸೇರಿ ನನ್ನನ್ನು ಜೈಲಿಗಟ್ಟಲಿಕ್ಕೆ ಎಲ್ಲ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಅಂತ. ಶಿವಕುಮಾರಣ್ಣ, ಅದು ಯಾರು ನಿಮ್ಮನ್ನು ಜೈಲಿಗೆ ಕಳ್ಸಕ್ ಪ್ಲಾನ್ ಮಾಡಿರೋದು? ಸ್ವಲ್ಪ ಹೆಸರುಗಳು ಹೇಳ್ಬಿಡಿ, ನಾಳೆ ನಾನು ಅವ್ರನ್ನೂ ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂತಂದ್ರೆ 14 ಸೈಟ್ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. ಕುತ್ಕೊಳ್ರಿ. ಏರ್ಪೋರ್ಟ್ ಹತ್ರ 5 ಎಕರೆ ಜಾಗ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ನುಂಗಿದವರು ಜೈಲಿಗೆ ಹೋಗ್ಲಿಲ್ಲ. ರೀಡು ಮಾಡಿ 700ರಿಂದ 800 ಎಕರೆ ಜಮೀನ್ ರಿಯಲ್ ಎಸ್ಟೇಟ್ನವರು ಕೊಟ್ಟವರು ಜೈಲಿಗೆ ಹೋಗ್ಲಿಲ್ಲ. ಅಣ್ಣ, ರೈತರು ಜಮೀನ್ ನಾನು ತಗೊಳ್ಳಲ್ಲ ಬಿಡು, ಕುಮಾರಸ್ವಾಮಿನೂ ತಗೊಂಡಿಲ್ಲ, ನಾನು ತಗೊಳ್ಳಲ್ಲ ಅಂದ್ರೆ ನಿಮ್ಮನ್ನ ಯಾರು ಜೈಲಿಗೆ ಕಳಿಸ್ತಾರೆ ಹೇಳಿ? ಹೋಗ್ಲಿ ಹೇಳಿ. ಹಂಗೇನಾದ್ರೂ ಆದ್ರೆ ನಿಮ್ ಜೊತೆಯಲ್ಲಿ ನಾವು ಕೂಡ ಜೈಲಿಗೆ ಬಂದ್ಬಿಡ್ತೀವಿ. ನೀವು ಬಿಟ್ಬಿಡಿ ಇದನ್ನ. ಜೈಲಿಗೆ ನಿಮ್ಮನ್ನು ಹೋಗಕ್ ನಾವು ಬಿಡಲ್ಲ. ಈ ವಿಷಯದಲ್ಲಿ, ಬೇರೆ ವಿಷಯದಲ್ಲಿ ಜೈಲಿಗೆ ಹೋದ್ರೆ ನಾವು ನಿಮ್ ಜೊತೆ ಬರಲ್ಲ. ಅದ್ ನಿಮ್ಮಿಷ್ಟ. ಬಿಡದಿ
ರೈತರ ಜಮೀನುಗಳನ್ನ ತಗೊಳ್ಳಲ್ಲ ಅಂದಿದ್ದ ವಿಷಯಕ್ಕೇನಾದ್ರು ನಿಮ್ಮನ್ನ ಯಾರಾದ್ರೂ ಜೈಲಿಗೆ ಹಾಕಿದ್ರೆ ನಾವಿಲ್ಲಿರೋ ಎಲ್ಲರೂ ಯಡಿಯೂರಪ್ಪನವರು ಸೇರಿದಂತೆ ನಿಮಗೆ ಸಪೋರ್ಟ್ಗೆ ನಾವೆಲ್ಲ ಬಂದ್ಬಿಡ್ತೀವಿ. ಹೇಳಿ.